ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಂಟಳೆ ದಾರಕ್ಕೆ ಯಾವ ರೀತಿ ಬೀಡ್ಸ್ನ ಹಾಕಿಟ್ಕೊಳ್ಳೋದು, ಪೋಣಿಸ್ಕೊಂಡು ಇಟ್ಕೊಳ್ಳೋದು ಈ ಥರ ಅಂಥೇಳಿ ಹೇಳ್ಕೊಡ್ತಾ ಇದ್ದೀನಿ. ಒಂದೊಂದು ಡಿಸೈನ್ಗೆ ನಾವು ಮೊದಲೇ ಎಂಟಳೆ ದಾರಕ್ಕೆ ನಾವು ಬೀಡ್ಸ್ನ ಪೋಣಿಸ್ಕೊಂಡು ಇಟ್ಕೋಬೇಕಾಗ್ತದೆ. ಹಾಗಾಗಿ ಈಸಿ ಮೆಥಡಲ್ಲಿ ಯಾವ ರೀತಿ ಬೀಡ್ಸ್ನ ಹಾಕ್ಬೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಂಟೆಳೆ ದಾರಕ್ಕೆ ನಾವು ಒಂದು ಗಮ್ ಹಚ್ಕೊಂಡು ಹಾಕೋದು ತುಂಬಾ ಕಷ್ಟ ಆಗ್ತದೆ ಪೋಣಿಸ್ಕೊಳ್ಳೋದು. ಎಂಟೆಳೆ ದಾರಕ್ಕೆ ಆ ಥರನೂ ನಾವು ಗಮ್ ಹಚ್ಕೊಂಡು ಹಾಕಕ್ಕೆ ಬರುತ್ತೆ, ಆದರೆ ಅದಕ್ಕಿಂತ ಇದು ಈಸಿ ಮೆಥಡ್. ಇದು ಈ ರೀತಿ ನಾವು ನೀಡಲ್ಲಿಂದ ಹಾಕೋದ್ರಿಂದ ತುಂಬಾ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ನೋಡಿ ಬನ್ನಿ, ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಈ ರೀತಿ ಚಿಕ್ಕದಾಗಿರುವಂಥ ಒಂದಿಷ್ಟು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಈ ಒಂದು ನೀಡಲ್ನ ತೊಗೊಂಡಿದ್ದೀನಿ, ಚಿಕ್ಕದಾಗಿರುವಂಥ ಒಂದು ನೀಡಲ್ನ ತೊಗೊಂಡಿದ್ದೀನಿ. ಈ ನೀಡಲ್ಗೆ ನಾನು 2 ಎಳೆ ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನಾವು ಮಷಿನ್ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ. ನೀವು ಸಿಂಗಲ್ ಎಳೆ ಆದರೂ ಹಾಕ್ಕೋಬೋದು, ನಾನು ಡಬಲ್ ಎಳೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ದಾರನ ತೊಗೊಂಡು ಪೋಣಿಸಿದ್ದೀನಿ. ನೀಡಲ್ಗೆ ನಾರ್ಮಲ್ ನೀಡಲ್ ಇದು, ಎಮ್ಮಿಂಗ್ ನೀಡಲ್ ಇದು ಹಾಕಿ ಸ್ವಲ್ಪ ಉದ್ದ ಅದ ಅಂಥೇಳಿ ಸ್ವಲ್ಪ ಕಟ್ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಆದಷ್ಟು ದಾರ ಚಿಕ್ಕದಾಗಿದ್ದರೆ ಸಾಕಾಗ್ತದೆ. ಒಂದೇ ಒಂದು ನಾಟ್ ಹಾಕೋಬೇಕು. ಇದಕ್ಕೆ ನಾಟ್ನ ಭಾಳ ದಪ್ಪ ಮಾಡಿಕೊಂಡ್ರೆ ಬೀಡ್ಸ್ ಹಿಡಿಯಲ್ಲ. ಹಾಗಾಗಿ ನಾನು ಸಿಂಗಲ್ ನಾಟ್ ಹಾಕ್ತಾ ಇದ್ದೀನಿ. ಸಿಂಗಲ್ ನಾಟ್ ಹಾಕ್ಕೊಂಡು ಸ್ವಲ್ಪ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ದಾರನ ಕೂಡಿ ಒಂದು ನಾಟ್ ಹಾಕೋಬೇಕು. ಹಾಕ್ಕೊಂಡು ಆ ದಾರದಲ್ಲಿ ಈ ಎಂಟೆಳೆ ದಾರನ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಳಗಡೆ ಹಾಕ್ಕೊಂಡು ಈ ರೀತಿ 2 ದಾರನ ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇವಾಗ ಒಂದಿಷ್ಟು ಬೀಡ್ಗಳನ್ನ, ಒಂದಿಷ್ಟು ಚಿಕ್ಕದಾಗಿರುವಂಥ ಬೀಡ್ಸ್ಗಳನ್ನ ಈ ರೀತಿ ಕೈಯಲ್ಲಿ ಹಾಕ್ಕೊಂಡು ನೀಡಲ್ಗೆ ಹಾಕ್ಕೋಬೇಕಿರುತ್ತೆ. ಈ ಥರ ನೀಡಲ್ಗೆ ಎಲ್ಲ ಬೀಡ್ಸ್ಗಳನ್ನ ಪೋಣಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಈಸಿ ಆಗ್ತದೆ. ಎಂಟೆಳೆ ದಾರಕ್ಕೆ ಬೀಡ್ಸ್ ಹಾಕೊಳ್ಳೋದು ತುಂಬ ಈಸಿ ಇದು. ಇಲ್ಲ ಅಂತಂದರೆ ಎಂಟೆಳೆ ದಾರಕ್ಕೆ ಸ್ವಲ್ಪ ಗಮ್ ಹಚ್ಕೊಂಡು ಅದಾದ ನಂತರ ಬೀಡ್ಸ್ಗಳನ್ನ ಹಾಕ್ಕೊಳ್ಳೋಕ್ಕೂ ಬರುತ್ತೆ. ಅದು ತುಂಬಾ ಲೇಟ್ ಆಗುತ್ತೆ, ಭಾಳ ಕಷ್ಟ ಆಗುತ್ತದು. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗ್ತದೆ. ನೋಡಿ, ಈ ಥರ ಎಷ್ಟು ಬೇಕೋ ಅಷ್ಟು, ಒಂದು ಡಿಸೈನ್ ಮಾಡೋಕ್ಕೆ ಎಷ್ಟು ಬೀಡ್ಸ್ ಬೇಕಾಗುತ್ತೋ ಅಷ್ಟು ಬೀಡನ್ನ ನಾವು ಈ ರೀತಿ ಮೊದಲೇ ಎಂಟೆಳೆ ದಾರಕ್ಕೆ ಈ ರೀತಿ ಪೋಣಿಸಿ ಇಟ್ಕೊಳ್ಳೋದ್ರಿಂದ ಡಿಸೈನ್ ಹಾಕುವಾಗ ಕಷ್ಟ ಆಗೋದಿಲ್ಲ, ತುಂಬಾ ಈಸಿ ಆಗ್ತದೆ. ಹಾಗಾಗಿ ಇವಾಗ ನೋಡಿ, ಈ ರೀತಿ ನೀಡಲ್ಗೆ ಬೀಡ್ಸ್ಗಳನ್ನ ಹಾಕ್ಕೊಂಡು ನಿಧಾನವಾಗಿ ಒಂದು ಸ್ವಲ್ಪ ಬೀಡ್ಸ್ಗಳನ್ನ ಎಳ್ಕೋಬೇಕು. ಈ ಥರ ಇದೇ ಥರ ಅಷ್ಟು ಬೀಡ್ಸ್ಗಳನ್ನ ಎಳ್ಕೊಂಡು ಎಂಟೆಳೆ ದಾರಕ್ಕೆ ಆರಾಮವಾಗಿ ನಾವು ಬೀಡ್ಸ್ಗಳನ್ನ ಪೋಣಿಸ್ಕೋಬೋದು, ತುಂಬ ಈಸಿ ಆಗ್ತದೆ. ನೋಡಿ, ಈ ಥರ ಬೀಡ್ಸ್ಗಳನ್ನ ಒಮ್ಮೆ ಹಾಕ್ಕೊಂಡು ಎಲ್ಲ ಬೀಡ್ಸ್ಗಳನ್ನ ಸ್ವಲ್ಪ ಬೀಡ್ಸ್ಗಳನ್ನ ನೀಡಲ್ಗೆ ಪೋಣಿಸ್ಕೊಂಡು ನಂತರ ದಾರಕ್ಕೆ ಎಳ್ಕೋಬೇಕು. ಎಂಟೆಳೆ ದಾರದ ಜೊತೆ ನಾವೇನು ಥ್ರೆಡ್ ಹಾಕ್ಕೊಂಡಿದ್ವಲ್ಲ, ನಿಧಾನವಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಇದೇ ಥರನೇ ಎಲ್ಲ ಬೀಡ್ಸ್ಗಳನ್ನು ಎಳ್ಕೊಂಡ್ರೆ ಈಸಿಯಾಗಿ ನಾವು ಬೀಡ್ಸ್ನ ಪೋಣಿಸಿ ಇಟ್ಕೋಬೋದು. ನೋಡಿ, ಈ ಥರ ನಾವು ಎಂಟೆಳೆ ದಾರಕ್ಕೆ ತುಂಬಾ ಈಸಿಯಾಗಿ ನೀಡಲ್ಲಿಂದ ಬೀಡ್ಸ್ಗಳನ್ನ ಪೋಣಿಸ್ಕೊಂಡು ಇಟ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ತೆ.